ಪಹಲ್ಗಾಮ್ ಉಗ್ರ ದಾಳಿಯ ಸ್ಫೋಟಕ ಮಾಹಿತಿ ಮತ್ತಷ್ಟು ಬಯಲಾಗ್ತಾನೆ ಇದೆ. ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರ ದಾಳಿಯ ಮತ್ತಷ್ಟು ಸ್ಫೋಟಕ ಮಾಹಿತಿ. ಪಕ್ಕಾ ಪ್ರೀ ಪ್ಲಾನ್ ಮಾಡಿಕೊಂಡು ಭಯೋತ್ಪಾದಕರು ಎಂಟ್ರಿಯನ್ನ ಕೊಟ್ಟಿದ್ರು. ದುರ್ಗಮ ಪ್ರದೇಶದಲ್ಲಿ ನರಿಗಳಂತೆ ನುಸುಳಿದ್ದ ಪಾಪಿಗಳು ಕೊಕಿರ್ನಾಗ್ನಿಂದ 20 ರಿಂದ 22 ಗಂಟೆ ಕಾಲ್ನಡಿಗೆಯಲ್ಲೇ ಎಂಟ್ರಿಯನ್ನ ಕೊಟ್ಟಿದ್ರು. ಅಂಗಡಿಯಲ್ಲಿ ಅಡಗಿ ಕೂತಿದ್ದ 4 ಭಯೋತ್ಪಾದಕರು ಸೇನಾಪಡೆಯ ಕಣ್ತಪ್ಪಿಸಿ ಬೈಸರನ್ ವ್ಯಾಲಿಗೆ ನುಸುಳಿದ್ರು. ಬೈಸರನ್ ವ್ಯಾಲಿಗೆ ಆಗಮಿಸಿ ಜನರ ನಡುವೆ ಓಡಾಡ್ತಾ ಇದ್ರು. ಹೆಚ್ಚು ಜನ ಸೇರ್ತಾ ಇದ್ದಂತೆ ಏಕಾಏಕಿ 4 ರಿಂದ ಫೈರಿಂಗ್ ಶುರುವಾಗುತ್ತೆ. ಪಾಯಿಂಟ್ ರೇಂಜ್ ಬ್ಲಾಂಕ್ನಲ್ಲಿ 4 ಪ್ರವಾಸಿಗರ ಹತ್ಯೆ. ಜಿಪ್ಲೈನ್ನಲ್ಲಿ ಆಟವಾಡುತ್ತಿದ್ದವರ ಮೇಲೂ ಕೂಡ ಗುಂಡಿನ ಮಳೆಗರಿತಾರೆ. ಕೇವಲ 15 ನಿಮಿಷದಲ್ಲೇ ನೆತ್ತರೋಕುಳಿಯನ್ನ ಹರಿಸಿದ್ರು ನರರಾಕ್ಷಸರು. ಇದೆಲ್ಲವೂ ಕೂಡ ಪಕ್ಕಾ ಪ್ಲಾನ್ ಮಾಡಿಕೊಂಡು ಮಾಡಿರುವಂಥದ್ದು. ಆಗ ಬಂದು ಶೂಟ್ ಮಾಡಿ ಹೋದ್ರು ಅನ್ನೋದಲ್ಲ. ಹೇಗೆ ಬರಬೇಕು, ಹೇಗೆ ಟಾರ್ಗೆಟ್ ಮಾಡಬೇಕು, ಯಾವಾಗ ಟಾರ್ಗೆಟ್ ಮಾಡಬೇಕು, ಇದೆಲ್ಲದರ ಬಗ್ಗೆಯೂ ಕೂಡ ಪೂರ್ವ ನಿಯೋಜಿತವಾಗಿಯೇ ನಿರ್ಧಾರವನ್ನು ಮಾಡಿಕೊಂಡು ನರಿಗಳಂತೆ ಹೇಡಿಗಳಂತೆ ಬೈಸರನ್ ವ್ಯಾಲಿಗೆ ನುಸುಳಿದ್ರು ಈ ನರಹಂತಕರು. ಕಾಶ್ಮೀರದಲ್ಲಿ ಸ್ಥಳೀಯ ಉಗ್ರನ ಕೈವಾಡದಿಂದ ನರಮೇಧ. ಸ್ಥಳೀಯ ಉಗ್ರನ ಕೈವಾಡ ಕೂಡ ಇತ್ತು ಇದರಲ್ಲಿ. ಪಹಲ್ಗಾಮ್ ದಾಳಿಯ ಹಿಂದೆ ಆದಿಲ್ ಅಹಮದ್ ತೋಕರ್ 2018ರಲ್ಲಿ ಪಾಕಿಸ್ತಾನಕ್ಕೆ ಅಕ್ರಮವಾಗಿ ಈ ಕ್ರಿಮೆ ಹೋಗಿದ್ದ. ಹಿಜ್ಬುಲ್ ಮುಜಾಹಿದ್ದೀನ್ ಉಗ್ರ ಸಂಘಟನೆಯನ್ನ ಸೇರಿದ್ದ. ಸ್ಥಳೀಯನಾಗಿದ್ರಿಂದ ಸುಲಭವಾಗಿ ನೆರವನ್ನೂ ಪಡೆದಿದ್ದ. ಬೈಸರನ್ ಬಗ್ಗೆ ತಿಳಿದುಕೊಂಡಿದ್ದ ಪರಮಪಾಪಿ ಆದಿಲ್ ವಿದೇಶಿ ಉಗ್ರರ ಜೊತೆ ಸೇರ್ಕೊಂಡು ಪಾಪಕೃತ್ಯವನ್ನ ಎಸಗ್ತಾನೆ, ಕ್ರೌರ್ಯವನ್ನ ಮೆರೆಯುತ್ತಾನೆ. ಬಂದಂತಹ ಪ್ರವಾಸಿಗರ ಮೇಲೆ ಆದಿಲ್ ಅಹಮದ್ ಮನೆಯನ್ನ ಧ್ವಂಸ ಮಾಡಿದೆ ಈಗಾಗಲೇ ಸೇನಾಪಡೆ. ಗಮನಿಸ್ತಾ ಇದ್ದೀರಿ, ಉಗ್ರ ಆದಿಲ್ ಮನೆಯನ್ನ ಕೆಡವಲಾಗಿದೆ. ಮತ್ತೊಂದು ಕಡೆ ಆತನ ಫೋಟೋ ಹಾಗೆಯೇ ರೇಖಾಚಿತ್ರ. ಒಬ್ಬ ಆದಿಲ್ ಇದೇ ಒಂದು ಉಗ್ರರ ದಾಳಿಯಿಂದ ಪ್ರವಾಸಿಗರನ್ನ ಬಚಾವ್ ಮಾಡೋದಕ್ಕೆ ಪ್ರಾಣ ಬಿಟ್ರೆ, ಮತ್ತೊಬ್ಬ ಆದಿಲ್ ಉಂಡ ಮನೆಗೆ ದ್ರೋಹವನ್ನ ಬಗಿತಾನೆ. ಉಗ್ರರ ಜೊತೆಗೆ ಕೈ ಜೋಡಿಸಿ 26 ಮಂದಿಯ ಹತ್ಯೆಯಲ್ಲಿ ಭಾಗಿಯಾಗ್ತಾನೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಉಗ್ರರ ಮತ್ತಷ್ಟು ಕರಾಳ ಮುಖ ಬಯಲಾಗ್ತಾ ಇದೆ. ಅವರ ಕರಾಳತೆ ಹೇಗಿತ್ತು, ಆ ಭೀಭತ್ಸ ಕೃತ್ಯ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದೊಂದೇ ವಿಡಿಯೋಗಳು ರಿವೀಲ್ ಆಗ್ತಾ ಇವೆ. ಇದರ ನಡುವೆ ಅವರು ಹೇಗೆ ಪ್ಲಾನ್ ಮಾಡ್ಕೊಂಡಿದ್ರು, ಬೈಸರನ್ ವ್ಯಾಲಿಗೆ ಹೇಗೆ ಎಂಟ್ರಿಯನ್ನ ಕೊಟ್ರು ಅನ್ನೋದು ಕೂಡ ಇದೀಗ ಬೆಳಕಿಗೆ ಬಂದಿದೆ. ಹರೀಶ್. ಹೌದು ಮಧುಶ್ರೀ, ಪಹಲ್ಗಾಮ್ನ ಬೈಸರನ್ ವ್ಯಾಲಿಯಲ್ಲಿ ನಡೆದಂತಹ ಒಂದು ಉಗ್ರರ ಕೃತ್ಯ ಏನಿದೆ, ಈ ಕೃತ್ಯವನ್ನ ನಡೆಸಲಿಕ್ಕೆ ಅವರು ಹೇಗೆ ಪ್ಲಾನ್ ಮಾಡಿದ್ರು ಅನ್ನುವಂಥದ್ದನ್ನ ಈಗ NIA ಬಯಲು ಮಾಡ್ತಾ ಇದೆ. NIA ಅವತ್ತಿನಿಂದಲೇ ತನಿಖೆಯನ್ನು ಶುರು ಮಾಡಿದೆ. ಅವರು ಉಗ್ರರು ಪಾಕಿಸ್ತಾನದಿಂದ ಭಾರತಕ್ಕೆ ಹೇಗೆ ಬಂದ್ರು, ಸ್ಥಳೀಯರು ಯಾರು ಅವರಿಗೆ ಸಪೋರ್ಟ್ ಅನ್ನ ಮಾಡಿದ್ರು, ಹೀಗೆ ಎಲ್ಲ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇರ್ತಕ್ಕಂಥದ್ದು NIA. ಈಗ ಪಾಕಿಸ್ತಾನದಿಂದ ಉಗ್ರರು ಹೇಗೆ ಭಾರತಕ್ಕೆ ಬಂದ್ರು, ಭಾರತಕ್ಕೆ ಬಂದಿದ್ರಿಂದ ಸ್ಥಳೀಯರು ಅವರಿಗೆ ಹೇಗೆ ಸಪೋರ್ಟ್ ಮಾಡಿದ್ರು ಅನ್ನುವಂಥದ್ದು. ಮೊದಲು POKನ ದಾಟಿ ಕೊಕರ್ನಾಗ್ಗೆ ಬರ್ತಾರೆ. ಕೊಕರ್ನಾಗ್ನಲ್ಲಿ ಅದು ಒಂದು ದಟ್ಟ ಅರಣ್ಯ. ಅಲ್ಲಿ ಉಗ್ರರು ಅಡಗಿ ಕುಳಿತುಕೊಳ್ಳಲಿಕ್ಕೆ ಒಂದು ಹೇಳಿ ಮಾಡಿಸಿದಂತಹ ಜಾಗ. ಅಲ್ಲಿಂದ ಕಾಲ್ನಡಿಗೆಯಲ್ಲಿ ಬರ್ತಾರೆ. ಯಾವ್ದಾದ್ರು ವೆಹಿಕಲ್ ನಲ್ಲಿ ಬಂದ್ರೆ ಗೊತ್ತಾಗುತ್ತೆ, ಇನ್ನೊಬ್ಬರ ಮುಖ ಪರಿಚಯ ಆಗುತ್ತೆ, ಅಥವಾ ಇದು ಅನುಮಾನಗಳಿಗೆ ಕಾರಣ ಆಗುತ್ತೆ ಅನ್ನುವಂತಹ ದೃಷ್ಟಿಯಿಂದ ಅವರು ಕಾಲ್ನಡಿಗೆಯಲ್ಲಿ ಬರ್ತಾರೆ. 22 ಗಂಟೆ ಪಹಲ್ಗಾಮ್ಗೆ ಕಾಲ್ನಡಿಗೆಯಲ್ಲಿ ಬಂದು ಕಾಲ್ನಡಿಗೆಯಿಂದ ಮತ್ತೆ ಬೈಸರನ್ ವ್ಯಾಲಿಗೆ ಮತ್ತೆ ಬರ್ತಾರೆ. ಬೈಸರನ್ ವ್ಯಾಲಿಯ ಹತ್ರ ಬಂದಂತ ಸಂದರ್ಭದಲ್ಲಿ ಅಂಗಡಿಯಲ್ಲಿ ಅವರು ಅವಿತು ಕುಳಿತುಕೊಂಡಿರ್ತಾರೆ. 4 ಮಂದಿ ಉಗ್ರರು ಅಂಗಡಿಯಲ್ಲಿ ಅವಿತು ಕುಳಿತುಕೊಂಡಿರ್ತಾರೆ. ಮತ್ತೆ ಯಾರಿಗೂ ಕೂಡ ಅನುಮಾನ ಬರಬಾರದು ಅನ್ನುವಂತ ದೃಷ್ಟಿಯಿಂದ ಅವರು ಈ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡ್ಕೊಂಡಿರ್ತಾರೆ. ಮತ್ತೆ ಅವತ್ತಿನ ಮಧ್ಯಾಹ್ನದ ಸಮಯ ತನಕ ಅವರು ಕಾದು ಕುಳಿತಿರ್ತಾರೆ ಶಸ್ತ್ರಾಸ್ತ್ರಗಳೊಂದಿಗೆ. ಅಂದ್ರೆ ಯಾವಾಗ ಹೆಚ್ಚು ಜನರು ಸೇರ್ತಾರೆ,
ಈ ಸಂದರ್ಭದಲ್ಲಿ ಅಟ್ಯಾಕ್ ಮಾಡ್ಲಿಕ್ಕೆ ಸರಿಯಾದ ಸಮಯ ಅಂತ ಅವ್ರಿಗೆ ಅನ್ಸುತ್ತೆ. ಆ ಸಂದರ್ಭದಲ್ಲಿ ಅವರು ಅಟ್ಯಾಕ್ ಅನ್ನ ಮಾಡ್ತಾರೆ. ಆದ್ರೆ ಮನಸ್ಸೋ ಇಚ್ಛೆ ಗುಂಡನ್ನ ಹಾರಿಸ್ತಾರೆ. ಮತ್ತೆ ಮುಖ್ಯವಾಗಿ ಗಂಡಸರನ್ನೇ ಟಾರ್ಗೆಟ್ ಮಾಡಿ ಅವರು ಗುಂಡನ್ನ ಹೊಡಿತಾರೆ, ಧರ್ಮವನ್ನ ಕೇಳ್ತಾರೆ, ಗುಂಡನ್ನ ಹೊಡಿತಾರೆ. ಮತ್ತೆ ಜಿಪ್ ನಲ್ಲಿ ಹೋಗ್ತಿದ್ದಂತ ಗಂಡಸರ ಮೇಲೂ ಕೂಡ ಅವರು ಗುಂಡಿನ ದಾಳಿಯನ್ನ ಮಾಡಿದ್ದಾರೆ. ತಕ್ಷಣವೇ ಮನಸ್ಸೋ ಇಚ್ಛೆ ಗುಂಡನ್ನ ಹಾರಿಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಈಗ ಈ NIA ತನಿಖೆಯನ್ನ ಮಾಡ್ತಿರ್ತಕ್ಕಂಥದ್ದು. ಇಲ್ಲಿ ಸ್ಥಳೀಯವಾಗಿ ಯಾರು ಅವರಿಗೆ ಸಹಾಯ ಮಾಡಿದವರು, ಕೊಕ್ಕರ್ನಾಗ್ನಿಂದ ಪೆಹಲ್ಗಾಮ್ಗೆ ಬರಬೇಕು ಅಂತಂದ್ರೆ ಒಂದು ಸ್ಥಳೀಯರ ಸಹಾಯ ಬೇಕಾಗುತ್ತೆ. ಕೊಕ್ಕರ್ನಾಗ್ನಲ್ಲಿ ಉಳ್ಕೊಳ್ಳಿಕ್ಕೂ ಹಾಗೂ ಪೆಹಲ್ಗಾಮ್ನಲ್ಲೂ ಉಳ್ಕೊಳ್ಳಿಕ್ಕೂ ಅವರಿಗೆ ಸಹಾಯ ಮಾಡಿದವರು ಯಾರು, ಮತ್ತೆ ಈ ಎಲ್ಲ ಮತ್ತೆ ಬೇರೆ ಕಡೆಯಿಂದ ಬಂದಂತವರಿಗೆ ಪೆಹಲ್ಗಾಮ್ನ ವಸ್ತುಸ್ಥಿತಿ ಗೊತ್ತಿರೋದಿಲ್ಲ, ಅಲ್ಲಿನ ಭೌಗೋಳಿಕ ವಾತಾವರಣ ಗೊತ್ತಿರೋದಿಲ್ಲ. ಮುಖ್ಯವಾಗಿ ಬೈಸರನ್ ವ್ಯಾಲಿಯಲ್ಲೇ ಟಾರ್ಗೆಟ್ ಮಾಡಬೇಕು ಪ್ರವಾಸಿಗರನ್ನ ಅಂತಂತಂದ್ರೆ ಹೊರಗಿನವರು ಹೇಗೋ ಬಂದು ಟಾರ್ಗೆಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಸ್ಥಳೀಯವಾಗಿ ಗೊತ್ತಿದ್ದವರೇ ಆಗ್ಬೇಕಾಗತ್ತೆ. ಹೀಗಾಗಿ ಸ್ಥಳೀಯವಾಗಿ ಆದಿಲ್ ಅನ್ನುವಂತ ಒಬ್ಬ ಸಹಾಯ ಮಾಡಿದ್ದ ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ. ಆತನ ಮನೆಯನ್ನು ಕೂಡ ಈಗ ಸೇನೆ ಉಡಾಯಿಸಿರುವಂತಹದ್ದು. ಮತ್ತೆ ಇನ್ನೂ ಹೆಚ್ಚಿನ ತನಿಖೆಯನ್ನ ಈಗ NIA ಮಾಡ್ತಿದೆ. ಅವ್ರು ಈಗ ಎಲ್ಲಿಗೆ ಹೋಗಿದ್ದಾರೆ, ಮತ್ತಿನ್ ಯಾರ್ಯಾರು ಸಹಾಯ ಮಾಡಿದ್ದಾರೆ ಎಲ್ಲವನ್ನು ಕೂಡ NIA ತನಿಖೆಯನ್ನ ಮಾಡ್ತಿರುವಂತಹದ್ದು. ಮಧುಶ್ರೀ, ಹಾಗೆ ಸಂಪರ್ಕದಲ್ಲಿರಿ ಹರೀಶ್, ಮತ್ತಷ್ಟು ಮಾಹಿತಿಯನ್ನ ಪಡಿತೀನಿ ನಿಮ್ಮಿಂದ.